ಘಟಪ್ರಭಾ ನದಿ ಅಬ್ಬರಕ್ಕೆ ಗೋಕಾಕ್ ನಗರದ ಜನರು ಅಕ್ಷರಶಃ ತತ್ತರಿಸಿ ಹೋಗಿರುವಂಥದ್ದು. ಈ ಬಾರಿ ಮತ್ತೆ ಪ್ರವಾಹದ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಗೋಕಾಕ್ ನಗರದ ಹೊರವಲಯದಲ್ಲಿರುವಂತಹ 2 ಕಾಲನಿಗಳು ಕಂಪ್ಲೀಟ್ ಆಗಿ ಮುಳುಗಡೆ ಆಗಿದ್ದಾವೆ. ನಾನು ಕೂಡ ಅದೇ ಒಂದು ಪ್ರದೇಶದಲ್ಲಿದ್ದೇನೆ. ಸದ್ಯದ ಪರಿಸ್ಥಿತಿಯನ್ನು ತೋರಿಸ್ತಾ ಹೋಗ್ತಾ ಇದ್ದೇನೆ. ಇದು ಏನಿದೆ ಗೋಕಾಕ್ ನಗರದಲ್ಲಿನ ಸದ್ಯದ ಸ್ಥಿತಿಗತಿಗಳು. ಬಹುತೇಕ ಏನು ಘಟಪ್ರಭಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಗೋಕಾಕ್ ನಗರಕ್ಕೂ ಆ ಒಂದು ಘಟಪ್ರಭಾ ನದಿ ನೀರು ನುಗ್ಗಿರುವಂಥದ್ದು. ಇದು ಗುರುವಾರಪೇಟ್, ಗೋಕಾಕ್ನ ಗುರುವಾರಪೇಟ್ನ ಸದ್ಯದ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಸದ್ಯ ಇಲ್ಲ ಸುಮಾರು ಅಂಗಡಿಗಳಿದ್ದಾವೆ, ಅದರಲ್ಲೂ ಮನೆಗಳು ಜೊತೆಗೆ ಅಂಗಡಿ, ದೇವಸ್ಥಾನ, ಹೀಗೆ ಪ್ರತಿಯೊಂದು ಏನು ಬಹುಮುಖ್ಯವಾದಂಥ ಕಾಲೋನಿ ಕೂಡ ಇದಾಗಿತ್ತು. ಇದೀಗ ಕಂಪ್ಲೀಟ್ ಆಗಿ ರಾತ್ರಿಯೇ ನೀರು ಬಂದಿರುವಂಥ ಕಾರಣಕ್ಕಾಗಿ ಸುಮಾರು 200ಕ್ಕೂ ಅಧಿಕ ಮನೆಗಳು ಈಗಾಗಲೇ ಜಲಾವೃತಗೊಂಡಿದ್ದಾವೆ. ಅದರ ಜೊತೆಗೆ ಸುಮಾರು 50ರಿಂದ 60ಕ್ಕೂ ಅಧಿಕ ಅಂಗಡಿ ಮುಂಗಟ್ಟುಗಳು ಕೂಡ ಮುಳುಗಡೆ ಆಗಿದ್ದಾವೆ. ಇನ್ನೂ ಕೂಡ ನೀರಿನ ಪ್ರಮಾಣ ಏರಿಕೆ ಆಗ್ತಾ ಇದೆ. ಏನು ಅಂಗಡಿ ಮುಂಗಟ್ಟುಗಳಲ್ಲಿರುವಂಥ ಸಾಮಾನುಗಳನ್ನು ಈಗಾಗಲೇ ಶಿಫ್ಟ್ ಮಾಡಿದರೆ ಕೆಲವೊಂದಿಷ್ಟು ಜನರು ಕೂಡ ನಡೆದುಕೊಂಡು ಬರ್ತಾ ಇರುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ನಗರ ಪ್ರದೇಶದ ಮಧ್ಯಭಾಗದಲ್ಲಿ, ಅದರಲ್ಲೂ ಗುರುವಾರಪೇಟೆ ಮಧ್ಯಭಾಗದಲ್ಲೇ ಈ ಒಂದು ನೀರು ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನು ಆ ದೃಶ್ಯಾವಳಿಗಳಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಈಗಾಗಲೇ ಪ್ರತಿ ವರ್ಷ ನೀರು ಬಂದಿದೆ, ಆದರೆ ಮಳೆಗಾಲದಂಥ ಸಂದರ್ಭದಲ್ಲಿ ಇಂಥದ್ದೊಂದು ಪರಿಸ್ಥಿತಿಯನ್ನು ಗೋಕಾಕ್ ನಗರದ ಈ ಒಂದು ಕುಂಬಾರ್ ಗಲ್ಲಿ ಆಗಿರ್ಬೋದು, ದನದ ಪೇಟೆ ಆಗಿರ್ಬೋದು, ಅದರ ಜೊತೆಗೆ ಗುರುವಾರಪೇಟೆ ಈ ಒಂದು ಭಾಗದ ಜನರು ಪ್ರವಾಹದ ಪರಿಸ್ಥಿತಿಯನ್ನು ಎದುರಿಸ್ಕೊಂಡೇ ಬರ್ತಾ ಇರುವಂಥದ್ದು. ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರವನ್ನು ಕಲ್ಪಿಸಿಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂಥ ಪ್ರಯೋಜನಗಳು ಆಗ್ತಾ ಇಲ್ಲ. ಸದ್ಯ ಈಗ ಈ ಒಂದು ಏನು ಪರಿಸ್ಥಿತಿಯನ್ನು ಎದುರಿಸೋಕೆ ಜಿಲ್ಲಾಡಳಿತ ಕೂಡ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಕಾಳಜಿ ಕೇಂದ್ರಗಳನ್ನು ಈಗಾಗಲೇ ಓಪನ್ ಮಾಡಿರುವಂಥದ್ದು. ಒಂದು ಕಡೆ ಏನು ಮನೆಗಳಿಗೆ ನೀರು ನುಗ್ಗುತ್ತಾ ಇದ್ದಂತೆ ಅಲ್ಲಿದ್ದ ಈ ಒಂದು ಜನರು ಕೂಡ ಶಿಫ್ಟ್ ಆಗ್ತಾ ಇರುವಂಥದ್ದು ಇಲ್ಲಿ ಗಮನಿಸಬಹುದಾಗಿದೆ. ಸದ್ಯ ಈ ಒಂದು ಕಾಲನಿಯ ಜನರು, ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಬೇರೆ ಕಡೆ ಶಿಫ್ಟ್ ಆಗೋಕೆ ಸಾಮಗ್ರಿಗಳ ಸಮೇತ ಹೋಗ್ತಾ ಇರುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಬೇರೆ ಬೇರೆ ಕಡೆಗಳಲ್ಲಿ ಈ ಒಂದು ಸಾಮಗ್ರಿಗಳನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ, ಕಾಳಜಿ ಕೇಂದ್ರಕ್ಕೆ ಮತ್ತು ಅವರ ಸಂಬಂಧಿಕರ ಮನೆಗಳಿಗೆ ತೆರಳ್ತಾ ಇರುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಎಷ್ಟರ ಮಟ್ಟಿಗೆ ಅಲ್ಲಿ ಪ್ರವಾಹದ ಪರಿಸ್ಥಿತಿ ಇದೆ ಅನ್ನುವಂಥದ್ದಕ್ಕೂ ಕೂಡ ಈ ದೃಶ್ಯಾವಳಿಗಳು ಸಾಕ್ಷಿ ಆಗ್ತವೆ. ಘಟಪ್ರಭಾ ನದಿಯಲ್ಲಿ ಸುಮಾರು 60,000 ಕ್ಯೂಸೆಕ್ನಷ್ಟು ಹೊರಹರಿವಿರುವಂಥ ಕಾರಣಕ್ಕಾಗಿ ಸದ್ಯ ಈಗ ಆ ಒಂದು ನೀರು ಗೋಕಾಕ್ ನಗರಕ್ಕೂ ಕೂಡ ನುಗ್ಗಿ ಸಾಕಷ್ಟು ಅವಾಂತರಗಳಿಗೂ ಕೂಡ ಕಾರಣ ಆಗ್ತಾ ಇರುವಂಥದ್ದು. ಪ್ರತಿ ವರ್ಷ ಪ್ರವಾಹದ ಪರಿಸ್ಥಿತಿಯನ್ನು ಈ ಭಾಗದ ಜನರು ಎದುರಿಸ್ತಾ ಇರುವಂಥದ್ದು. ಶಾಶ್ವತ ಪರಿಹಾರಕ್ಕಾಗಿ ಈ ಭಾಗದ ಜನರು ಒತ್ತಾಯ ಕೂಡ ಮಾಡ್ತಾ ಇರುವಂಥದ್ದು.